This is Bangalore Headlines, your source for the latest news and alerts from across the city. ಹೇಳಿ ಹೇಗಿತ್ತು ಮೂವಿ ಸರ್? ಕಿಚ್ಚ ಫಿಲಮ್ ಬಂದರೆ ನಿಮ್ಗೆ ಏನು ಕಾಣುತ್ತೆ ಅಂದರೆ ಒಂದು ಆ್ಯಟಿಟ್ಯೂಡ್ ಹೌದು ಗೊತ್ತು. ಸಿಂಹ ನಡೆದ್ರೆ ಹೆಂಗೆ, ಕಿಚ್ಚ ನಡೆದ್ರೆ ಹೆಂಗೆ, ಹಾಗೆ ಸಿಂಹನೂ ಒಂದೇ ಕಿಚ್ಚನೂ ಒಂದೇ. ಇದು ಮತ್ತೆ ರೂಮರ್ಸ್ ಇದೆ, ಇದು ಮ್ಯಾಕ್ಸ್ 2 ಅಂತ ಇದ್ದಾರೆ. ಮ್ಯಾಕ್ಸ್ 2 ನ ಬೇರೆ ಮ್ಯಾಕ್ಸ್ 2 ಅಲ್ಲ ಸರ್, ಮ್ಯಾಕ್ಸೇ ಬೇರೆ, ಮಾರ್ಕೆ ಬೇರೆ. ಮ್ಯಾಕ್ಸ್ ನೋಡಿದ್ರಲ್ಲ ಹೆಂಗಿದ್ದಾರೆ ಅಂತ, ಅದೇ ಮಾರ್ಕೆ ಬೇರೆ ಅಲ್ವಾ? ಎರಡರಲ್ಲೂ ಒಂದು ಡಿಫ್ರೆಂಟ್ ಶೇಡ್ಸ್ ತಂದಿದ್ದಾರೆ. ಮತ್ತು ಇನ್ನೊಂದೇನೆಂದರೆ ಕಿಚ್ಚ ಅವರು ಯಾಕೆ ಎರಡು ಮ್ಯಾಕ್ಸು ಮಾರ್ಕು 6 ತಿಂಗಳು ಒಂದು ಸಿನಿಮಾ ಮಾಡ್ತಾರೆ ಅಂದರೆ, ಕನ್ನಡ ಸಿನಿಮಾಗೆ ಏನು ಬೇಕು ಸರ್? ಥಿಯೇಟ್ರ್ ಉಳಿಬೇಕು. ಏನು ಸರ್, ಸಿನಿಮಾಗಳು ಬರಬೇಕು ದೊಡ್ಡವ್ರದ್ದು. ಅದಕ್ಕೆ ಕಿಚ್ಚ ಮಾಡ್ತಿರೋದು BRB ದೊಡ್ಡ ಸಿನಿಮಾ. ಆ ಮಧ್ಯದಲ್ಲಿ ಒಂದು ಫ್ಯಾನ್ಸ್ಗೋಸ್ಕರ ಬಿಟ್ಟಿರೋದಂದರೆ ಈ ಮಾರ್ಕು. ಇನ್ನೂ ನೆಕ್ಸ್ಟು ಫೆಬ್ರವರಿ ಅನೌನ್ಸ್ ಮಾಡ್ತಿದ್ದಾರೆ 48 49 ಏನು ಬರುತ್ತೆ ಅದ್ರದ್ದು. ನೆಕ್ಸ್ಟು ಡಿಸೆಂಬರಲ್ಲಿ BRB ಫಿಕ್ಸ್ ಆಗ್ತಿದೆ. ಅದ್ರ ಮಧ್ಯೆ ಇನ್ನೊಂದು ಕಮರ್ಷಿಯಲ್ ಬಿಡ್ತಾರೆ. ಎಂಜಾಯ್ ಮಾಡೋದು ಅಷ್ಟೇ, ಹಬ್ಬ ಮಾಡೋದು. ಪೈಸಾ ವಸೂಲ್, ಪೈಸಾ ವಸೂಲ್. 10 100 ಕೊಡ್ಬೋದು. ಕಿಚ್ಚ ಬಾಸ್ ಏನಾದ್ರು ಈ ವಿಡಿಯೋ ನೋಡಿದ್ರೆ ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಅಭಿಮಾನಿಗಳು ಅವ್ರೇನು ಹೇಳ್ತಾರೆ ನಾವು ಹಂಗೆ ಹಿಡಿತೀವಿ. ನಾವು ಯಾವತ್ತೂ ಒಬ್ಬರ ಬಗ್ಗೆ ಮಾತಾಡೋಲ್ಲ. ಮಾಡ್ತಾರಲ್ವಾ ಇಡೀ ಸ್ಯಾಂಡ್ಲ್ವುಡ್ನಲ್ಲಿ ಇವಾಗ ಪ್ರತಿ ವರ್ಷಕ್ಕೆ 2 ಸಿನಿಮಾ ಮಾಡ್ಕೊಡ್ತಿರೋದು ಕಿಚ್ಚ ಒಬ್ರೆ. ಅದೆಲ್ಲರೂ ಗೊತ್ತಿದೆ. ಮಾಡ್ತಿರ್ಬೋದು ಒಬ್ಬೊಬ್ರು 200 ಕೋಟಿ 300 ಕೋಟಿ ಅಂತ ಬಜೆಟ್ ಇಟ್ಕೋತಾರೆ. ಅವರು 3 ವರ್ಷದ ಒಂದು ಸಿನಿಮಾಗಳಲ್ಲಿ ಮಾಡಲ್ಲ, ಹೇಳ್ಬೋದು ಯಾರಂತ. ಆದರೆ ಕಿಚ್ಚ ಬಾಸ್ ಏನಂದರೆ ಸಿನಿಮಾ ಕೆಲಸ ಮಾಡೋರಿಗೆ, ಸಿನಿಮಾ ನಂಬ್ಕೊಂಡು ಜೀವನ ಮಾಡ್ತಿರೋರಿಗೆ ಏನಂದರೆ ಅವ್ರೆಲ್ರಿಗೂ ಸಂಬಳ ಬೇಕು, ಎಲ್ರಿಗೂ ಜೀವನ ಬೇಕು. ಅದಕ್ಕೆ ಸಿನಿಮಾ ಕೊಡ್ತಾರೆ. ಓಡುತ್ತೋ ಬಿಡುತ್ತೋ, ಹಿಟ್ ಆಗೋದು ಫ್ಲಾಪ್ ಆಗುತ್ತೋ, ಕೆಲಸಗಾರರಿಗೆಲ್ರಿಗೂ ಕೆಲಸ ಇದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಇದು ಕಿಚ್ಚ ಗೊತ್ತು, ಆಯ್ತಾ? ಜೈ ಕಿಚ್ಚ ಬಾಸ್. ಆ್ಯಕ್ಟಿಂಗು, ಸಿಂಗಿಂಗು ಮತ್ತು ಇದು ಈಗಾಗಲೇ ನೆಗೆಟಿವ್ ಏಟರ್ಸ್ ಎಲ್ಲ ಮೂವಿ ನೋಡದೆ ಹೋದ್ರು ನೆಗೆಟಿವ್ ಆಗಿ ಕಮೆಂಟ್ ಮಾಡೋದು. ಸೋಷಿಯಲ್ ಮೀಡಿಯಾ ಮೊಬೈಲ್ ತಗೋತಾರೆ, ಅದರಲ್ಲಿ ನೆಗೆಟಿವ್ ಆಗಿ ಅವ್ರು ಮೂವಿ ನೋಡಿರಲ್ಲ, ಸುಮ್ಮನೆ ಕಮೆಂಟ್ ಮಾಡ್ತಾರೆ. ಇದು ಮ್ಯಾಕ್ಸ್ 2 ಅಲ್ಲ, ಅದೇ ಬೇರೆ ಶೇಡು, ಇದೇ ಬೇರೆ ಶೇಡು. ಮೂವಿ ಚೆನ್ನಾಗಿದೆ, ನೋಡ್ಬೋದು, ಫ್ಯಾಮಿಲಿ ಸಮೇತ ನೋಡ್ಬೋದು. ಮತ್ತು ಈ ವಿಡಿಯೋ ಮುಖಾಂತರ ಏನು ಹೇಳ್ತೀನಿ ಅಂದರೆ, ಬಾಸು ಎರಡು ಮೂವಿ ಆದರೂ ಮಾಡಲೇಬೇಕು ವರ್ಷಕ್ಕೆ. ಯಾಕಂದರೆ ನಮಗೆ ಒಂದು ಮೂವಿ ಆದರೆ ಸಾಲಲ್ಲ, 2 ಮೂವಿ ಆದರೂ ಬೇಕೇ ಬೇಕು, ಅಷ್ಟು ಹೇಳ್ತೀನಿ. ಮತ್ತು ಮೂವಿ ಚೆನ್ನಾಗಿದೆ, ನೋಡಿ. ಮತ್ತು 45 ಮೂವಿನೂ ಎಲ್ಲರೂ ನೋಡಿ, ಎಲ್ಲ ಕನ್ನಡ ಚಿತ್ರ ಎಲ್ಲರೂ ನೋಡಿ, ಎಲ್ಲರೂ ನಮ್ಮ ಮೂವಿನ ನಾವೇ ನೋಡಿ, ನಾವು ಬೆಳೆಸಬೇಕು. ಇಷ್ಟು ಹೇಳೋಕ್ಕೆ ಇಷ್ಟಪಟ್ಟು ಇವಾಗ ನೋಡ್ತೀನಿ 4 o'clock. ಮಾತಾಡೋ, ಏನಾದ್ರು ಮಾತಾಡೋ. ಫಿಲಮ್ ನೋಡಿದ ಖುಷಿಗೆ ಮಾತೇ ಬರ್ತಾ ಇಲ್ಲ. ದಮ್ ಹೊಡೆಯೋದು ಕಮ್ಮಿ ಮಾಡಲೇ. ಧೂಮ್ರಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಒಂದು ಮೆಸೇಜ್ ಕೊಟ್ಟವ್ರೆ, ಅದೆಲ್ಲರೂ ಪಾಲಿಸ್ಬೇಕು. ಮೂವಿ ನೋಡಿಲ್ಲ ಅಂದವ್ರಿಗೆ ಒಂದೇ ಹೇಳೋದು, ದಮ್ ಬಿಡಲೇ, ಆರೋಗ್ಯಕ್ಕೆ ಹಾನಿಕರ. ಇಷ್ಟ ಆಯ್ತಾ ಮೂವಿ ನಿಮ್ಗೆ? ತುಂಬಾ ಇಷ್ಟ ಆಯ್ತು. ನನ್ನ ಮೆಸೇಜ್ ಒಂದೇ ಇಷ್ಟ ಆಗಿದ್ದು, ಧೂಮ್ರಪಾನ ಆರೋಗ್ಯಕ್ಕೆ ಹಾನಿಕರ, ಸಿಗರೇಟ್ ಬಿಡಿ. ಕಿಚ್ಚ ಬಾಸ್ ಏನಾದ್ರು ಈ ವಿಡಿಯೋ ನೋಡಿದ್ರೆ ಹೇಳಕ್ಕೆ ಇಷ್ಟಪಡ್ತೀರಾ? ಕಿಚ್ಚ ಬಾಸ್ ಹೇಳೋರೆ ಸಿಗರೇಟ್ ಬಿಡಿ, ಧೂಮ್ರಪಾನ ಆರೋಗ್ಯಕ್ಕೆ ಹಾನಿಕರ. ಮಾಡಬೇಡಿ, ವೈರಸಿ ಮಾತ್ರ ಅವಾಯ್ಡ್ ಮಾಡಿ. ಆಮೇಲೆ ಆಕ್ಟಿಂಗ್ ಮಾತ್ರ ಸೂಪರ್ ಆಗಿದೆ. ಅಭಿನಯ ಚಕ್ರವರ್ತಿಗೆ ಮಾಸ್ ಅಂದ್ರೆ ಮಾಸು. ನಮ್ಮ ಗುರು ಯಾವತ್ತಿದ್ರು ಮಾಸೆ. ಇನ್ನು ಯಾರ್ಯಾರು ಮೂವಿ ನೋಡಿಲ್ಲ ಅವ್ರಿಗೆಲ್ಲ ಹೇಳಕ್ಕೆ ಇಷ್ಟ? ನಮ್ಮ ಫ್ರೆಂಡ್ಗಳ ಸರ್ಕಲ್ ಎಲ್ಲ ಬನ್ನಿ. ಆಮೇಲೆ ಈ ಎಲ್ಲ ಫ್ಯಾಮಿಲಿ ನೋಡೋ ಎಂಟರ್ಟೈನ್ಮೆಂಟ್ ಮೂವಿ ಎಲ್ಲ ಬಂದು ನೋಡಿ. ಚೆನ್ನಾಗೈತೆ ಮೂವಿ ಅಂತೂ. ನಿಮ್ಮ ಕೊಡಕ್ಕೆ ಕಾಸ್ಕಂತೂ ಲಾಸ್ ಇಲ್ಲ. ಮೂವಿ ಬಂದು ನೋಡಿ, ಚೆನ್ನಾಗೈತೆ. ಜೈ ಕಿಚ್ಚ ಬಾಸ್. ಅವನು ಯಾರೊಬ್ಬ ಮೀಡಿಯಾದಲ್ಲಿ ಹೇಳ್ತಾ ಇರ್ತಾನೆ, ಕ್ರೇಸ್ ಕಬಾಬ್ ನಮ್ಮ ಬಾಸ್ ಒಬ್ಬರೇ ಹಂಗೆ ಅಂತ. ಲೇ ಕೇಳಿಸ್ಕೊಳ್ಳೋ ಲುಚ್ಚ, ಕ್ರೇಸ್ ಕಬಾಬ್ ಯಾವತ್ತಿದ್ರು ಕಿಚ್ಚನೇ. ಜೈ ಕಿಚ್ಚ ಬಾಸ್. ಫಿಲಮ್ ಅಲ್ಲಿ ಇಡೀ ಫುಲ್ ಮೂವಿ BGM ಸೂಪರ್, ಫುಲ್ ಗೂಸ್ ಬಂಪ್ಸ್ ಬರ್ತಿದ್ದಂಗೆ ಮೂವಿ ನೋಡ್ತಾ ಇದ್ರಿ. ಇಷ್ಟ ಆಗುತ್ತಾ ಮೂವಿ? ಹಿಂದಿ ಪಕ್ಕಾ ಬ್ಲಾಕ್ ಬಸ್ಟರ್. ಕಿಚ್ಚ ಬಾಸ್. ಅದಕ್ಕೆ ಜೈ ಕಿಚ್ಚ ಬಾಸ್. ಮೂವಿ ಮಾತ್ರ ಬೆಂಕಿ ಐತಣ. ಏನ್ ಇಷ್ಟ ಆಯ್ತು? ಒಳ್ಳೆ ಕ್ಯಾರೆಕ್ಟರ್ ಐತಣ. ಹುಡುಗರು ಭಾರಿ ಹೆಲ್ಪ್ ಮಾಡ್ತಾರಣ, ಚೆನ್ನಾಗೈತೆ. ಹೇಟರ್ಸ್ಗೆಲ್ಲ ಹೇಳೋದು ಒಂದೇ, ಬ್ಲಾಕ್ ಬಸ್ಟರ್ ನಮ್ದೇ.
ಫ್ರೆಂಡ್ ತಿಂತಾನ್ ಪರ್ಕು ರಿಲೀಸ್ ಆಯ್ತು ಮಾರ್ಕೋ ನೆಕ್ಸ್ಟ್ ಜೈ ಕಿಚ್ಚ ಬಾಸ್ ನೆಕ್ಸ್ಟ್ ಇಲ್ಲ ಅದೆಲ್ಲ ಪಾರ್ಕ್ ಒಬ್ಬ ಹೇಳು. ನನ್ನ ಫ್ರೆಂಡ್ ತಿಂತಾನ್ ಪರ್ಕು ರಿಲೀಸ್ ಆಯ್ತು ಮಾರ್ಕೋ ಕಿಚ್ಚ ಬಾಸ್ ಪವರ್ ಮಾರ್ಕ್ ಇವತ್ತು ರಿಲೀಸ್ ಆಗಿದೆ ಸೊ ನಾವೆಲ್ಲರೂ ತುಂಬಾ ಖುಷಿಲಿದ್ದೀವಿ ಸಿಂಹ ಯಾವತ್ತಿದ್ರು ಒಂದೇ ಅದು ಕಿಚ್ಚ ಸುದೀಪೇನೆ ಎಲ್ಲ ಸರಿ ಚೆನ್ನಾಗೇ ಮಾಡ್ತಿದ್ದಾರೆ ನಮ್ಮ ಬಾಸು ಕಿಚ್ಚ ಬಾಸ್ ಜೈ ಕಿಚ್ಚ ಬಾಸ್ ಈ ಸಲ ಅಂತೂ ನೋಡೋಣ ಮಾರ್ಕೋ 25 ರಿಲೀಸ್ ಆಯ್ತು ನೋಡ್ಬೋದು ಆಗ್ಲೇ ಬಂದೈತೆ ಇವತ್ತು ರಿಲೀಸ್ ಆಗೈತೆ ನೋಡೋಣ ಬನ್ನಿ ಏನಿಲ್ಲ ಅದು ಟ್ರೈಲರ್ ನೋಡ್ಬಿಟ್ಟು ಫುಲ್ ಎಲ್ಲ ಎಕ್ಸ್ಪೆಕ್ಟೇಷನ್ ಎಲ್ಲ ಜಾಸ್ತಿ ಇದೆ ಚೆನ್ನಾಗಿದೆ ಅನಿಸುತ್ತೆ ಮೂವಿ ನೋಡೋಕೆ ಬಂದಿದ್ದೀರಿ ಇವಾಗ ಹೋಗಿ ನೋಡ್ಬಿಟ್ಟು ಪಕ್ಕಾ ಫ್ಯಾಮಿಲಿ ಓರಿಯೆಂಟೆಡು ಒಳ್ಳೆ ಮಾಸ್ ಸಿನಿಮಾ ನಾವು ದರ್ಶನ್ ಸರ್ ಅಭಿಮಾನಿ ಆದರೆ ಕಿಚ್ಚ ಸರ್ಗೂ ಅಭಿಮಾನಿನೇ ಕನ್ನಡ ಇಂಡಸ್ಟ್ರಿಲಿರೋ ಪ್ರತಿಯೊಬ್ಬ ಹೀರೋಗಳಿಗೂ ಅಭಿಮಾನಿನೇ ಕನ್ನಡ ಸಿನಿಮಾ ಬೆಳೆಸಿ ಸ್ಟಾಪ್ ಪೈರಸಿ ಕನ್ನಡ ಬೆಳೆಸಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಹೇಗಿತ್ತು 100 ಡೇಸ್ ಪಕ್ಕ ಸಿದ್ದಮ್ಮೋಡೆ ನಾನು ಕಮ್ಮಿ ಮಾಡ್ತೀನಿ ಸಿನಿಮಾ ಎಂಜಾಯ್ ಮಾಡಿದ್ರಾ ತುಂಬ ಸೂಪರ್ ಎಂಜಾಯ್ ಮಾಡಿದ್ದೀನಿ ಹೆಂಗಿತ್ತು ಫಸ್ಟ್ ಹಾಫ್ ಹೆಂಗಿತ್ತು ಸೆಕೆಂಡ್ ಹಾಫ್ ಸೂಪರ್ ಆಗೈತೆ ಫಿಲಮು ಇದರಲ್ಲೂ ಏನು ತೊಂದರೆ ಇಲ್ಲ ಸಾಕಾಗಿದೆ 100 ಡೇಸ್ ಪಕ್ಕ Subscribe channel for latest update.